ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ ಬಸ್ಸಲ್ಲಿ ಹೊರಟಿದ್ದೀನಿ. ಎಲ್ಲಿ ಹೊರಟಿದ್ದೀನಿ, ಯಾಕೆ ಹೊರಟಿದ್ದೀನಿ, ಯಾರ್ಯಾರು ಹೋಗ್ತಿದ್ದೀವಿ ಅಂತ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಯಾವ ಬಸ್ ಸ್ಟಾಪಿಂದ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ನಾನಿವಾಗ ಮಂಗಳೂರು ಬಸ್ ಸ್ಟಾಪಿಂದ ಬೇರೆ ಊರ ಕಡೆ ಹೋಗ್ತಿದ್ದೀನಿ. ಯಾಕಂದರೆ ನಾವು ಟೂರ್ ಹೋಗಿದ್ವಲ್ವ, ಹಾಗೆ ನೋಡಿ. ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು ಯಾವ ಬಸ್ ಸ್ಟಾಪ್ ಅಂತ. ನೋಡಿ, ನಾವು ಇವಾಗ ಬಸ್ಸಿಂದ ಕೂತ್ಕೊಂಡು ಉಡುಪಿ ಕಡೆ ನಮ್ಮ ಪ್ರಯಾಣ ನಡೀತಿದೆ. ಇವಾಗ ಉಡುಪಿಯಲ್ಲಿ ಬಂದು ಇಳಿದ್ವಿ ನಾವು ಬಸ್ ಸ್ಟಾಪಲ್ಲಿ. ಇಲ್ಲಿ ಇದು ಉಡುಪಿ ಬಸ್ ಸ್ಟ್ಯಾಂಡ್. ಇದು ನೋಡಿ, ಈ ಥರ ಬಸ್ ಸ್ಟಾಪಲ್ಲಿ ಈ ಥರ ಮ್ಯಾಪ್ ಕೂಡ ಹಾಕಿದ್ರು ಟೂರಿಸ್ಟ್ಗಳಿಗೆ. ಯಾವುದು ಹತ್ತಿರ ಪ್ಲೇಸ್ ಯಾವುದು ಗೊತ್ತಾಗಬೇಕು ಅಂತ ಮ್ಯಾಪ್ ಕೂಡ ಹಾಕಿದ್ರು. ಆ ಮ್ಯಾಪ್ ನೋಡಿಕೊಂಡು ನಾವು ಬಸ್ ಸ್ಟಾಪಲ್ಲಿ ಇಳಿದ್ವಿ. ನೋಡಿ, ಬಸ್ ಸ್ಟಾಪಿಂದ ಅಂದರೆ ಅದು ಮೇಲೆ ಇತ್ತು, ನಾವು ಕೆಳಗಡೆ ಬರಬೇಕಾಗಿತ್ತು. ಇಳ್ಕೊಂಡು ಕೆಳಗೆ ಬಂದ್ವಿ. ನನ್ನ ಫ್ರೆಂಡ್ಸ್ ನನಗೆ ರೇಗಿಸ್ತಿದ್ರು, ಅಂದರೆ ಬೇಗ ಬೇಗ ಇಳಿ ಅಂತೇಳಿ ರೇಗಿಸ್ತಿದ್ರು. ಹಾಗೆ ಬೇಗ ಇಳ್ಕೊಂಡು ಬಂದ್ವಿ. ಅಥವಾ ನಾವು ಇದು ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ ಅಥವಾ ನಾವು ಇದನ್ನು ಪಾರ್ಕಿಗೆ ಬಂದಿದ್ದೀವಿ ಅನ್ನಿಸ್ತಿತ್ತು. ಅಂದರೆ ಅಷ್ಟು ಚೆನ್ನಾಗಿತ್ತು ಉಡುಪಿ ಬಸ್ ಸ್ಟ್ಯಾಂಡ್ ಹೊರಗಡೆ ಬಂದ ತಕ್ಷಣ. ನೋಡಿ, ಈ ಥರ. ಇವಾಗ ನಾವು ಬಸ್ ಸ್ಟ್ಯಾಂಡಿಂದ ಎಲ್ಲಿ ಪ್ರಯಾಣ ಅಂತಂದರೆ ನಮ್ಮದು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ನೋಡಿ, ಕೃಷ್ಣನ ದೇವಸ್ಥಾನಕ್ಕೆ ಬಂದ್ವಿ ಒಳಗಡೆ ಗೇಟಿಂದ. ಇವಾಗ ಕೃಷ್ಣನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕೃಷ್ಣನ ದೇವಸ್ಥಾನದಲ್ಲಿ ಬಂದ್ವಿ. ನೋಡಿ, ಇವಾಗ ಇಲ್ಲಿ ಪಾಟ್ಗಳು ಇಟ್ಟಿದ್ದಾರಲ್ಲ, ಅಲ್ಲಿ ಯೆಲ್ಲೋ ಕಲರ್ ಸಾರಿ ಸಂಟಿಸ್ಗಳು ಕಾಣ್ತಿದ್ದಾರಲ್ಲ, ಅಲ್ಲಿ ಅವರು ಏನು ಕಮಿಟಿ ಇದೆ ಅನಿಸುತ್ತೆ. ಅಲ್ಲಿ ಅವರು ಹಾಡನ್ನು ಹೇಳ್ತಾ ಕೂತಿದ್ರು. ತುಂಬ ಚೆನ್ನಾಗಿ ಹಾಡುಗಳನ್ನು ಹೇಳ್ತಿದ್ರು ಅವರು. ನೋಡಿ, ಕೃಷ್ಣನ ಟೆಂಪಲ್ ಮುಂದೆ ಫ್ಯಾಮಿಲಿಗಳು ಕೂಡ ಫೋಟೋಸ್ ತೆಗಿತಾ ಇದ್ದಾರೆ. ನಾವು ತೊಗೊಂಡಿದ್ದೀವಿ, ಬಟ್ ನನ್ನ ಫ್ರೆಂಡ್ಸ್ ಸೇರಿ ಎಲ್ಲ ಹಾಕಬೇಡ ಅಂತ ಹೇಳಿದ್ರು. ಅಂದರೆ ಯೂಟ್ಯೂಬಲ್ಲಿ ಹಾಕಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ಅವರು ಪರ್ಮಿಷನ್ ಇಲ್ಲದೆ ಹಾಕಬಾರ್ದಲ್ವ, ಹಾಗಾಗಿ ನಾನು ಕೂಡ ಹಾಕಲಿಲ್ಲ. ನೋಡಿ, ಇವಾಗ ನಾವು ಕನಕನ ಕಿಂಡಿಗೆ ಹೋದ್ವಿ. ನೋಡಿ, ಕನಕನ ಕಿಂಡಿ ಅಂದರೆ ಹೊರಗಡೆ ಇದೆ ಅಲ್ವ, ಅದು ಕನಕನ ಕಿಂಡಿ. ಆ ಕನಕನ ಕಿಂಡಿಯಿಂದ ನಾವು ಕೃಷ್ಣನನ್ನು ನೋಡಿದ್ವಿ. ಮತ್ತು ಆಮೇಲೆ ಒಳಗಡೆ ಹೋಗ್ತಿದ್ವಿ. ಅಂದರೆ ಫಸ್ಟ್ ಎಂಟ್ರೆನ್ಸಲ್ಲಿ ಇದೇ ಇತ್ತಲ್ವ, ಹಾಗಾಗಿ ಈ ಕನಕನ ಕಿಂಡಿಯಲ್ಲಿ ನೋಡಿ ಈ ಥರ ಜನರು, ಒಳಗಡೆ ಇರೋ ಜನರದು. ಆಮೇಲೆ ಹೊರಗಡೆ ನೋಡಿ ಈ ಥರ ಎಲ್ಲ ಶಾಪ್ಸ್ಗಳಿದೆ. ಹೂವಿನ ಅಂಗಡಿ, ತೆಂಗಿನಕಾಯಿ, ಈ ಥರ ಶಾಪ್ಸ್ಗಳಿವೆ. ನಾವು ಯಾವ ಥರ ಹೋದ್ವಿ ಪಾಳೆಯಲ್ಲಿ ಅಂತಂದರೆ ನೀವು ನಗ್ತೀರ. ಆ ಥರ ಪಾಳೆಯಲ್ಲಿ ಹೋದ್ವಿ ನಾವು. ನೋಡಿ, ಇವಾಗ ಕ್ಯೂ ಅಲ್ಲಿ ನಿಂತಿದ್ವಿ ನಾವು. ನೋಡಿ, ಕೃಷ್ಣನ ದೇವಸ್ಥಾನ ಮುಂದೆ ಈ ಥರ ನೀರಿನಲ್ಲಿ ಈ ಥರ ಗುಡಿ ಇದೆ. ಆ ಗುಡಿ ಮುಂದೆ ಒಂದು ದೊಡ್ಡದಾದ ಆಮೆ ಇತ್ತು, ಬಟ್ ಅದು ಕಾಣಿಸ್ತಿರಲಿಲ್ಲ. ಎಷ್ಟೊಂದು ಜೂಮ್ ಮಾಡಿ ನೋಡಿದ್ವಿ, ಈ ವಿಡಿಯೋದಲ್ಲಿ ಬರಲಿಲ್ಲ. ತುಂಬ ಎಂಜಾಯ್ ಅನಿಸ್ತಿತ್ತು. ಅಂದರೆ ಆ ನೀರಲ್ಲಿ ಮೀನುಗಳು, ಆಮೆಗಳು ಎಲ್ಲ ಇದ್ದು, ಹಾಗಾಗಿ ಎಂಜಾಯ್ ಮಾಡ್ತಾ ಸಾಲಲ್ಲಿ ನಿಂತಿದ್ವಿ. ನಾವು ಸಾಲಿಗೆ ಬರಬೇಕಂದ್ರೆ ಫಸ್ಟ್ ನಾವು ಈ ಕ್ಯೂ ಅಲ್ಲಿ ಬರುವಾಗ ಅದು ದುಡ್ಡಿಂದಂತೆ. ಸ್ವಲ್ಪ ಜನ ಇದ್ದರು, ಇಲ್ಲೇ ಸೇರ್ಕೊಳ್ಳೋಣ ಅಂತ ಹೋದ್ವಿ, ಬಟ್ ದುಡ್ಡಿಂದದು ಅಂತ ಹೇಳಿದ್ರು. ಬೇಡ ಅಂತ ನಾವು ಕ್ಯೂ ಅಲ್ಲಿ ಹೋಗುವಾಗ ಅಷ್ಟೊಂದು ಸಾಲು ಸರದಿಯಲ್ಲಿ ಇದ್ದ ಜನ ನಿಮಗೆ ತೋರಿಸ್ತೀವಲ್ಲ ನೋಡಿ, ಅಷ್ಟೊಂದು ಸಾಲು, ತುಂಬ ಸಾಲುಗಳಿತ್ತು. ಹಂಗಾಗಿ ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಂಡ್ವಿ. ಅಲ್ಲಿ ಹಿಂದೆ ಮುಂದೆ ಆಂಟೀಸ್ಗಳು ನಿಂತಿದ್ರು. ಆಂಟಿ, ನಾವು ಹೋಗಬೇಕಾಗಿತ್ತು ಅಂತನ್ನ, ಜಂಪ್ ಮಾಡಿ ಅಮ್ಮ ಅಂತಂದ್ರು. ನಾವು ಅದು ಜಂಪ್ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತೀವಿ. ಅಂದರೆ ಅದು ಹೊರಗಡೆ ಗೊತ್ತಿಲ್ಲ ಆಂಟಿ. ನೋಡಿ, ಇದು ಹಳೆ ಕಾಲದ ದೇವಸ್ಥಾನ ಅಲ್ವಾ. ನೋಡಿ, ಎಲ್ಲ ಸೀಳು ಹೋಗಿದೆ. ಆಂಟಿ, ಸಾಲಲ್ಲಿ ಹೋಗ್ಬೇಕು, ಆ ಸಾಲಿಂದ ಬರಬೇಕಂದ್ರೆ ನಾನು ತುಂಬ ಲೇಟ್ ಆಗುತ್ತೆ. ಬಟ್ ಆಮೇಲೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಆಂಟಿ, ಹೆಂಗೆ ಮಾಡೋದು ಆಂಟಿ ಅಂತ ನಾವು ಆಚೆಯಿಂದ ನಿಂತು ಕೇಳಿದಾಗ, ಅಮ್ಮ ಎಗರಿ ಬಿಡಿ ಅಮ್ಮ ಈ ಕಂಬಿಗಳನ್ನು ಅಂತ ಅಂದ್ಬಿಟ್ರು. ಕಂಬಿಗಳನ್ನು ಎಗರಿ ನಾವು ಕ್ಯೂ ಅಲ್ಲಿ ನಿಂತ್ವಿ. ಇವಾಗ ನೋಡಿ, ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗಡೆ. ಹಾಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಫುಲ್ ಕ್ಯೂ ಅಲ್ಲಿ ನಿಲ್ಲಬೇಕಾದ್ರೆ ನಾವು ಒನ್ ಡೇ ಕೂಡ ನಮಗೆ ಸಾಕಾಗ್ತಿರ್ಲಿಲ್ಲ. ಯಾಕಂದರೆ ಅಷ್ಟೊಂದು ಜನ ಇತ್ತಲ್ವ, ಹಾಗಾಗಿ ನಾವು ಏನಂತ ಹೇಳಿದ್ವಿ ಅಂದ್ರೆ ಅದು ಎಲ್ಲಿ ಹೋಗ್ಬೇಕಂತನೂ ನಮ್ಗೆ ಗೊತ್ತಿರಲಿಲ್ಲ. ಔಟ್ಸೈಡ್ ಬಂದು ಫುಲ್ಲು ಗೇಟ್ ಆಚೆಯಿಂದ ಬರಬೇಕಂತೆ. ಅದು ಅಷ್ಟೊಂದು ಕ್ಯೂ, ಸಾವಿರಾರು ಜನ ಇದ್ದರು. ಅದು ಫುಲ್ ಡೇ ಸಾಕಾಗ್ತಿರಲಿಲ್ಲ, ಹಾಗಾಗಿ ನಾವು ಜಂಪ್ ಮಾಡ್ಕೊಂಡು ಬಂದವಲ್ವ. ಇವಾಗ ಒಳಗಡೆನೇ ಬಂದ್ವಿ ಫುಲ್. ಇವಾಗ ನೋಡಿರಿ, ಜೋಶಿಗಳೆಲ್ಲ ಏನು ಸ್ತೋತ್ರ ಹೇಳ್ಕೊಂಡು ಕೂತಿದ್ದಾರೆ. ನೋಡಿ, ಫುಲ್ ಕ್ಯೂ ಅಲ್ಲಿದ್ವಿ ನಾವು. ಅಂದರೆ ಹೊರಗಡೆಯಿಂದ ಬರುವಾಗ 2-3 ಲೈನ್ಸ್ ಇತ್ತು, ಸಿಂಗಲ್ ಲೈನ್ ಮಾಡಿ ಅಂತ ಹೇಳಿದ್ರು. ಇವಾಗ ಒಳಗಡೆ ಹೆಂಗೆ ಬರ್ತೀವೋ ಹಂಗೆ ಸಿಂಗಲ್ ಲೈನ್ಸ್ ಆಗ್ತಾ ಬಂತು. ನೋಡಿ, ಸಿಂಗಲ್ ಲೈನಿಂದ ಹೋಗ್ತಾ ಇದ್ವಿ ನಾವು. ಇವಾಗ ಹತ್ರನೇ ಇದೆ. ಬಟ್ ನನಗೆ ಮೊದಲೇ ಗೊತ್ತಾಗಲಿಲ್ಲ ಏನಂತಂದರೆ, ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ ಮೊದಲು ಸ್ಕೂಲ್ ಟೈಮಲ್ಲಿ ಬಂದಾಗ. ನೆನಪು ಹೋಗಿತ್ತು ನನಗೆ, ಇಲ್ಲೇ ಕನಕನ ಕಿಂಡಿಯಿಂದನೇ ಕೃಷ್ಣನೇ ನೋಡ್ಬೋದು ಅಂತ. ಬಟ್ ಅಲ್ಲಿ ನಾನು ನಮಸ್ಕಾರ ಮಾಡಿದೆ, ಬಟ್ ಒಳಗಡೆಯಿಂದ ಕೃಷ್ಣನ ನೋಡಬೇಕಂತ ಆಗಲಿಲ್ಲ. ಮತ್ತೆ ಆಚೆ ಬಂದಾಗ ನಾನು ನೋಡಿದೆ ಕೃಷ್ಣನ. ಅಲ್ಲಿ ಕೃಷ್ಣನ ಮುಂದೆ ಪಾರಿಜಾತ ಹೂಗಳನ್ನು ಇಟ್ಟಿದ್ದರು. ಆ ಹೂಗಳು ತೊಗೊಂಡು ನಾನು ನಮಸ್ಕಾರ ಮಾಡಿದೆ.
ನೋಡಿ ಇವಾಗ ರೈಟ್ ಸೈಡಲ್ಲಿ ಸದ್ಯಕ್ಕೆ ಬರುತ್ತೆ ನೋಡಿ. ಇವಾಗ ಇಲ್ಲಿ ತುಳಸಿ ಮಾಲೆ ಆಮೇಲೆ ಹೂ ಮಾಲೆ ಈಗ ಇದೇ ನೋಡಿ ಕೃಷ್ಣನಂದು. ನಾನು ಅಲ್ಲಿ ಇಟ್ಟಿರುವಂತಹ ಪಾರಿಜಾತ ಹೂಗಳನ್ನು ತೊಗೊಂಡು ಬಂದೆ. ಅದು ನನಗೆ ತುಂಬ ಇಷ್ಟ, ನೋಡೋಕ್ಕಂತೂ ತುಂಬ ಇಷ್ಟ. ಅದು ಕೈಯಲ್ಲಿ ಹಿಡಿದ ತಕ್ಷಣ ನೀರಾಗ್ಬಿಡುತ್ತೆ, ಹಾಗಾಗಿ ಅದು ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಹುಂಡಿಗೆ ಹಾಕಬೇಕಂತ ಹುಂಡಿಗೆ ಹಾಕಿದ್ವಿ. ಅಂದರೆ ನಮ್ಮ ಭಕ್ತಿ ಎಷ್ಟಿರುತ್ತಲ್ವ, ಹಂಗಾಗಿ ಎಷ್ಟು ಹಾಕಬೇಕು ಅಷ್ಟು ಹಾಕಿದ್ವಿ ನೋಡಿ. ಇವಾಗ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಫೋಟೋಸ್ಗಳನ್ನು ತೊಗೊಂಡಿವಿ. ಹಾಗೆ ಒಳಗೆ ಬಂದು ಬಟ್ ಅಲ್ಲಿ ಶ್ರೀಕೃಷ್ಣನಿಗೆ ಕೊಳಲು ಮತ್ತು ತೊಗೊಳ್ಬೇಕಂತೆ, ಅದು ನಮ್ಗೆ ಗೊತ್ತಾಗಲಿಲ್ಲ. ನಾವು ಸುಮ್ಮನೆ ಉಂಡಿಗೆ ಹಾಕೋಣ ಅಂತ ಬಂದ್ವಿ. ಇಲ್ಲಿ ಜನ ಎಲ್ಲ ಏನು ತೆಂಗಿನಕಾಯಿ, ಹೂವು, ಆಮೇಲೆ ಕೊಳಲುಗಳನ್ನು ಕೊಳಲು ವಿಶೇಷ ಅನಿಸುತ್ತೆ, ಯಾಕಂದರೆ ಶ್ರೀಕೃಷ್ಣ ಅಲ್ವಾ, ಹಾಗಾಗಿ ಕೊಳಲು ವಿಶೇಷ. ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಳಲುಗಳನ್ನು ತಂದು ಅರ್ಚಕರ ಮುಂದೆ ಇಡ್ತಿದ್ರು. ಇವಾಗ ಅರ್ಚಕರು ಕೂಡ ತೀರ್ಥವನ್ನು ಕೊಟ್ಟು ಎಲ್ಲ ಜನರಿಗೆ, ಅದು ಬೇರೆ ತುಂಬ ಕ್ಯೂ ಅಲ್ವಾ, ಮುಂದೆ ಜನ ಹೋಗ್ತಾನೆ ಇರಲಿಲ್ಲ, ಅಷ್ಟೊಂದು ಜನ. ಹಂಗಾಗಿ ತೀರ್ಥವನ್ನು ತಗೊಂಡು ಆಚೆ ಬಂದ್ವಿ. ಇವಾಗ ಫೋಟೋಸ್ಗಳನ್ನು ತಗೊಂಡ್ವಿ. ಸಿಂಗಲ್ ಫೋಟೋಸ್ಗಳನ್ನೇ ಇದೆ, ಯಾಕಂದರೆ ಅವ್ರದ್ದು ಪರ್ಮಿಷನ್ ಇರಲಿಲ್ಲವಲ್ಲ, ಹಾಗಾಗಿ ನಾವು ಫೋಟೋಸ್ಗಳನ್ನು ಹಾಕಲಿಲ್ಲ. ಮುಂದೆ ಬಂದ ತಕ್ಷಣ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ, ಅಂದರೆ ಶ್ರೀಕೃಷ್ಣ ದೇವಸ್ಥಾನ ಮುಂದೆನೇ ಇದೆ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ನೋಡಿ. ನಾವು ಬಂದ ತಕ್ಷಣವೇ ಬರೋಕ್ಕಿಂತ ಮುಂಚೆನೇ ಮಳೆ ಆಗಿತ್ತು, ಆದರೂ ಕೂಡ ಅಷ್ಟೊಂದು ಸೆಕೆ ಇತ್ತು, ಫುಲ್ ಬಿಸಿಲು ಅಂದರೆ ಬಿಸಿಲು. ಯಪ್ಪ ಹೆಂಗಿರ್ತಾರೆ ಇವ್ರು ಇಂಥ ಜನರು, ಇಂಥ ಇದ್ರ ಬಿಸಿಲಲ್ಲಿ ಅನ್ನಂಗೆ ಅನ್ನಿಸ್ತಿತ್ತು. ಪಾಪ ಎಲ್ಲರೂ ನೋಡಿದ ತಕ್ಷಣ ಬೆವರು ಇಳ್ಕೊಂಡು ಬರ್ತಿತ್ತು, ಆ ಥರ ಬಿಸಿಲು ಅಂದರೆ ಬಿಸಿಲು ನೋಡಿ. ಇದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಒಂದು ಸುತ್ತ ಹಾಕೋಣ ಅಂತ ಸುತ್ತ ಹಾಕ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಬೇರೆಯೇ ಅಲ್ವಾ, ಥರ ಮನಃಶಾಂತಿ ದೇವಸ್ಥಾನಕ್ಕೆ ಹೋದರೆ ನೋಡಿ. ಈ ಥರ ಒಂದು ರೌಂಡ್ ಹಾಕಬೇಕಂತ ಹಾಕಿದ್ವಿ. ಬರೀ ನನಗೆ ಮುಂದೆ ತಳ್ತಿದ್ರು, ಯಾಕಂದರೆ ನೀವು ವಿಡಿಯೋ ಮಾಡೋದಾಗುತ್ತೆ, ನೀವು ಮುಂದೆ ಹೋಗು, ಆಮೇಲೆ ನಾವು ಹಿಂದೆ ಬಂದರೆ ನಾವು ಕಾಣಿಸ್ಕೋತೀವಿ ಅಂತ ನನ್ನನ್ನೇ ಮುಂದೆ ತಳ್ತಿದ್ರು. ಯಾಕಂದರೆ ನನ್ನ ವಿಡಿಯೋ ಅಲ್ವಾ, ನಾನೇ ಮುಂದಾದರೂ ಪರವಾಗಿಲ್ಲ ಅಂತ ನಾನೇ ಮುಂದೆ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ. ಇವಾಗ ನೋಡಿ ಶ್ರೀಕೃಷ್ಣ ಮಠ ಅಂತ ಬರೆದಿದ್ದಾರೆ. ಇದು ಮಠ ಮುಂದೆ, ಇದು ಕೂಡ ದೇವಸ್ಥಾನ ಮುಂದೆನೇ ಇದೆ ನೋಡಿ. ಯಾವ ಥರ ಇದೆ, ಚೆಂದವಾಗಿದೆ. ಇದೆಲ್ಲ ಹೊಸದಾಗಿ ಮಾಡಿರುವಂಥ ಇದು ಮೊದಲನೇದು ಏನಾಯಿತು, ಹಳೆ ಟೆಂಪಲ್ ಅಲ್ವಾ, ಎಲ್ಲ ಕಟ್ಟಿಗೆಗಳಿಂದ, ಒಳಗಡೆ ಕೂಡ ಕಟ್ಟಿಗೆಗಳಿಂದ. ಇವಾಗ ಸಪೋರ್ಟ್ಸ್ಗಳಿಗೆ ಅಂತ ಕಟ್ಟಿಗೆಗಳ ಎಲ್ಲ ಹುಳ ಹತ್ತಿ ಹೋಗ್ತಿದ್ದಾವಲ್ಲ, ಹಾಗಾಗಿ ಸಪೋರ್ಟ್ಸ್ಗಳಿಗೆ ಅಂತ ಕಲ್ಲಿನ ಕಂಬಗಳು ಕೂಡ ಒಳಗಡೆ ನಿಲ್ಲಿಸಿದ್ರು. ಅದು ತೆಗಿಬೇಕು ಅಂತಂದರೆ ಒಳಗಡೆ ಮೊಬೈಲ್ ಅಲೌಡ್ ಇರಲಿಲ್ಲ, ಹಾಗಾಗಿ ನಾನು ತಗೊಳ್ಳಿಲ್ಲ. ಇವಾಗ ನೋಡಿ ಇದು ಅನಂತೇಶ್ವರ ದೇವಸ್ಥಾನ ಅಂತ, ಇದು ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ. ನಾನು ಹೂ ತೊಗೊಳ್ಳಿಲ್ಲ, ಯಾಕಂತಂದರೆ ಅಲ್ಲಿ ಹೂಗಳು ಒಂದು ತುಂಬ ಚೆನ್ನಾಗಿ ಗಂಟಿಂದ ಕಟ್ಟಿದ್ರು, ಹಾಗಾಗಿ ತೊಗೊಳ್ಳಿಲ್ಲ ನೋಡಿ. ಈ ಥರ ಇದೆ ದೇವಸ್ಥಾನ.